ಈ ಕೋರ್ಟ್ನಾಗ ಇದೆ. ಅವರ ಉದ್ದೇಶಪೂರ್ವಕವಾಗಿ ಈಶ್ವರ್ ಖಂಡ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನು ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರ. ಯಾಕಂದರೆ ನಾವು 2650 ರೂಪಾಯಿ ಕೊಟ್ಟಿದ್ದು ಸಲ ಕಬ್ಬಿನ ಬೆಲೆ. ಮತ್ತು ಆ ಮಹಾನ್ ಒಬ್ಬ ಮಂತ್ರಿ ಅದನ್ನು APMC ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಏನು ಹೇಳಿದ್ದ, ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ. ಇನ್ನೂ ತನಕ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕಲಿಲ್ಲ. ಅಷ್ಟು ಹೇಳಿ ಮೊನ್ನೆ ತನ್ನ ಮಗಳೆಲ್ಲ ಲೋಕಸಭೆಗೆ ರೊಕ್ಕ ತೊಗೊಂಡು ಅಷ್ಟೇ. ಒಂದು ಫ್ಯಾಕ್ಟ್ರಿ 50 ಕೋಟಿ ರೀ, 1 ಲಕ್ಷ 1 ಕೋಟಿ ಕೊಟ್ಟು ಅವ ಒಂದು 25-30 ಕೋಟಿ ಮಗಳು ಖರ್ಚು ಮಾಡಿ ಒಂದು 3 ಕೋಟಿ ಉಳಿಸ್ಕೊಂಡ. ಹಾಂ ಯಾವ್ದ್ರಿ ನಾ ಕೊಟ್ರಲ್ಲ, ನಾ ಕೊಡ್ತೀನಿ. ನಂದು ಏನಿದ್ರು ಮಾಡ್ತೇಳಿ ನೀ ಕಾಟ ಹಾಕ್ತಿಲ್ಲ. ಒಂದಲ್ಲ 4 ಕಾಟ ಹಾಕತ್ತೀನಿ. ಬಿಲ್ಲು 31 ಮಾರ್ಚ್ ಒಳಗಾಗಿ ಯಾರು ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅವ್ರಿಗೆ ಮುಂದಿನ ಕಬ್ಬು ಹರಿಲಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಾ ಫೆಬ್ರವರಿ ಎಂಟದಾಗೆ ಕೊಟ್ಬಿಡ್ತೀನಿ. ಯಾವ ಬಾಕಿ ಇಲ್ಲ, ಏನೂ ಇಲ್ಲ. ಯಾವ ಕಾರ್ಖಾನೆದವರು ಇನ್ನು ತನ್ನ ಯಾವ ಪೂರ್ತಿ ಕೊಟ್ಟಿಲ್ಲ. ಆದ್ರೆ 100% ನಾ ಕೇನ್ ಬಿಲ್ ಕೊಟ್ಟಿವಿ. ಉದ್ದೇಶಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಮತ್ತು ಈಶ್ವರ್ ಖಂಡ್ರೆ ಇವರಿಬ್ಬರು ಅವರು ನಮ್ಮ ಕಾರ್ಖಾನೆಯನ್ನು ಮುಚ್ಚಿಸ್ಬೇಕು. ಯಾಕಂದ್ರೆ ಚಿಂಚೋಳಿ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದಂಥದ್ದು. ನೀವು ಇವತ್ತು ಬಂದು ನೋಡಿ ನಮ್ಮ ಕಾರ್ಖಾನೆ ಎಷ್ಟು ಚೆನ್ನಾಗಿ ಮಾಡೀವಿ. ಪಬ್ಲಿಕ್ ಸ್ಕೂಲ್ ಮಾಡೀವಿ. ಇವತ್ತು ನಿನ್ನೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಸ್ಪಿಟ್ಲ್ 108 ಬೆಡ್ಡೆಡ್ ಹಾಸ್ಪಿಟ್ಲ್ ಮಾಡ್ಲಕತ್ತೀವಿ. ಸೂಪರ್ ಬಜಾರ್ ಮಾಡಿದ್ದೀವಿ. ನಮ್ಮದೇ ಇಥನಾಲ್ ಒಯ್ಲಿಕ್ಕೆ 50 ಟ್ಯಾಂಕರ್ ಸಿರಿ ತೊಗೊಂಡಿದ್ದೀವಿ. ಬಹುಶಃ ಚಿಂಚೋಳಿ ಇತಿಹಾಸನಾಗ ಇಷ್ಟು ಡೆವಲಪ್ಮೆಂಟ್, ಒಂದು ಒಳ್ಳೆ ಹೋಟೆಲ್ ಇರಲಿಲ್ಲ ಚಿಂಚೋಳಿಗೆ ಹೋದ್ರೆ. ನಮ್ಮ ಅಧಿಕಾರಿಗಳು ಅಲ್ಲಿ ಹೋದರೆ, ಮೊನ್ನೆ ವೀರೇಂದ್ರ ಪಾಟೀಲ್ ಮನೆಯವ್ರು ತೀರ್ಕೊಂಡಾಗ ಹೋದರೆ ಅಲ್ಲಿ ಬಂದಂಥ ಜನರಿಗೆ ಒಂದು ಕೂತು ಚಲೋ ಚಹಾ ಕುಡ್ಲಿಕ್ಕಿದ್ದೇವೆ. ಅದು ನಾವೇ ಹೋಟೆಲ್, ಒಂದು ಸ್ಟಾರ್ ಹೋಟೆಲ್ ಟೈಪ್ ಒಂದು ಹೋಟೆಲ್ ಮಾಡಿದ್ದೀವಿ. ಒಂದು ಮಾದರಿಯಾದಂಥ ಒಂದು ಕಾರ್ಖಾನೆ ಮಾಡಿದ್ದೀವಿ. ಇವತ್ತು ನೋಡಿ ಸುಮಾರು 15-20 ಸಾವಿರ ಜನ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ. ಯಾರು 2650 ಕೊಟ್ಟೇ ಇಲ್ಲರಿ ಬಿಲ್ಲು. 2000 ಮತ್ತು ಕಾಟ ಹೊಡೋದು, ಯಾವಾಗ ಕೊಡ್ತಿದ್ರು ಅರ್ಧ ಕೊಡೋದು, ಮತ್ತು ಮುಂದಿನ ಸೀಸನ್ ಚಾಲುವಾಗ ಕೊಡೋದು. ಎಷ್ಟು ಅದಕ್ಕೂ ರೈತರಂತರೂ ಗೋಳ್ಯಾರ ಸಾಯ್ತಿದ್ರು. ನಮ್ಮ ಕಾರ್ಖಾನೆ ಆಗಿದ್ರೆ ಎಲ್ಲ ಕಾರ್ಖಾನೆ ಆದರೂ ಬಿಲ್ ಕೊಡಕ್ಕೆ ಚಾಲು ಮಾಡಿದ್ರು. ಈಗ ಮಾಡ್ತಾರೆ. ಈಗ ಏನಾಗೈತೆ ರೀ, ಈ ಲೋಕಸಭಾ ಚುನಾವಣೆ ಇರೋದ್ರಿಂದ ಇಥನಾಲ್ಕನೇ ಎಲ್ಲನೂ ಹೋಗಿಬಿಟ್ರಿ. ಕಬ್ಬು ಸಕ್ಕರೆ ರೇಟ್ ಒಮ್ಮೆ ಇರ್ತಂದ್ರೆ ಬರೀ ಸಕ್ಕರೆ ಉಳ್ಳಾಗಡ್ಡಿ ಮ್ಯಾಗಿ ದೇಶನಾಗ ಚುನಾವಣೆ ನಡೀತಾವೆ. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಸರ್ಕಾರ ಬೀಳ್ತಾವೆ. ದಿಲ್ಲಿ ಒಳಗೆ ಉಳ್ಳಾಗಡ್ಡಿ ರೇಟ್ ಹೆಚ್ಚಾಗಿದ್ದಕ್ಕೆ ಸುಷ್ಮಾ ಸ್ವರಾಜ್ ಸರ್ಕಾರ ಬೀಳ್ತು. ಈ ದೇಶ ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು, ಇಥನಾಲ್ ದಿನ ಮ್ಯಾಗ ಫ್ರೀ ಮಾಡ್ತಾರೆ. ಆ ಫ್ರೀ ಆಯ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ರೈತರಿಗೂ ಒಳ್ಳೆಯ ಬೆಲೆ ಬರ್ತದೆ. ಒಟ್ಟಾರೆ ನಾವು ಹೇಳೋದಂದ್ರೆ ಕಲಬುರಗಿ ಜಿಲ್ಲೆಗೆ ಇವತ್ತು ನಮ್ಮ ಕಾರ್ಖಾನೆ ಒಂದು ದೊಡ್ಡ ಕೊಡುಗೆ. ಸುಮಾರು 850 ಕೋಟಿ ರೂಪಾಯಿ ಕಾರ್ಖಾನೆ ಮಾಡಿದ್ದೀವಿ. 15 ವರ್ಷದಿಂದ ಹಾಗೆ ಬಿದ್ದಿತ್ತು. ಆದರೆ ಪಾಪ ಇಲ್ಲಿ ಕೆಲವೊಂದು ರಾಜಕಾರಣಿಗಳದ್ದು ನೋಡೋದು ಆಗ್ತಾಯಿಲ್ಲ. ಅದಕ್ಕೆ ಅವ್ರು ಏನಾದರೂ ಮಾಡಿ ತೊಂದರೆ ಮಾಡೋ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮ ಕಡೆಗೆ ನ್ಯಾಯಾಲಯ ಇದೆ, ನ್ಯಾಯಾಲಯ ನಮ್ಗೆ ನ್ಯಾಯ ಕೊಡ್ತದೆ ಅಂತ ವಿಶ್ವಾಸ ಇದೆ.